ಕಲ್ಪನೆ ಮಾಡಿಕೊಳ್ಳಿ, ಪೂರಿಯ ಸಮುದ್ರ, ಮಧ್ಯರಾತ್ರಿ, ಕಪ್ಪು ಆಕಾಶ, ಗುಡುಗು ಮಿಂಚು ಮತ್ತು ಹವಾಮಾನ ಇಲಾಖೆ ಘೋಷಿಸಿದೆ ಇಂದು ಭೀಕರ ಬಿರುಗಾಳಿ ಮತ್ತು ಮಳೆ ಬರಬಹುದೆಂದು. ಅದೇ ಸಮಯದಲ್ಲಿ ಶ್ರೀ ಜಗನ್ನಾಥ ದೇವಾಲಯದಲ್ಲಿ ರಾತ್ರಿ ಆರತಿ ಮುಗಿದಿದೆ. ಪೂಜಾರಿ ಬಾಗಿಲು ಮುಚ್ಚಿ ನಮಸ್ಕರಿಸಿ ನಂತರ ಅವರು ಹೇಳುತ್ತಾರೆ, ಪ್ರಭು, ದಯವಿಟ್ಟು ನಮ್ಮ ನಗರವನ್ನು ನಿಮ್ಮ ಅನುಗ್ರಹದಲ್ಲಿ ಇಡಿ, ನಮ್ಮನ್ನು ಕಾಪಾಡಿ. ಬೆಳಿಗ್ಗೆ ಎಂದಿನಂತೆ ಗರ್ಭಗೃಹ ತೆರೆಯುವಾಗ ಯಾವಾಗಲೂ ಇರುವಂತೆ ದೇವರು ತಮ್ಮ ಆಭರಣಗಳಿಂದ ಪ್ರಕಾಶಿಸುತ್ತಾರೆ ಎಂದು ಎಲ್ಲರೂ ಅಂದುಕೊಂಡಿದ್ದರು. ಆದರೆ ಬಾಗಿಲು ತೆರೆದ ಮುಖ್ಯ ಪೂಜಾರಿಯ ಮುಖದಿಂದ ಕೂಗು ಕೇಳಿಬಂತು. ಜಗನ್ನಾಥ ಸ್ವಾಮಿಯ ಮೈಮೇಲಿನ ಕಿರೀಟದ ಮುತ್ತು ಕಾಣೆಯಾಗಿತ್ತು ಮತ್ತು ಕೆಳಗೆ ಬಿಳಿ ಮರಳು ಮತ್ತು ಸಣ್ಣ ಪುಟ್ಟ ಕಪ್ಪೆ ಚಿಪ್ಪುಗಳು ಬಿದ್ದಿದ್ದವು. ರಾತ್ರಿಯಲ್ಲಿ ಇಲ್ಲಿ ಸಮುದ್ರದಿಂದ ಯಾರಾದರೂ ಬಂದರೆ ಅಥವಾ ದೇವರು ಸ್ವಯಂ ಸಮುದ್ರದ ಕಡೆಗೆ ಹೋದರೆ, ಪೂರಿನಿಂದ ಸ್ವಲ್ಪ ದೂರದಲ್ಲಿ ಒಂದು ಸಣ್ಣ ಗುಡಿಸಲಿನಲ್ಲಿ ಬಡ ಮೀನುಗಾರ ಹರಿದಾಸ್ ಬಾಳುತ್ತಿದ್ದ. ಹರಿದ ಧೋತಿ, ತುಂಡಾದ ದೋಣಿ, ದುರ್ಬಲ ಜಾಲದ ಮೇಲೆ ಅವರ ವಿಶ್ವಾಸ. ಪೂರಿ ಜಗನ್ನಾಥರು ನೋಡಿಕೊಳ್ಳುತ್ತಾರೆ ಎಂದು ಅವರ ಮನಸ್ಸಿನಲ್ಲಿ ಹೇಳಿಕೊಳ್ಳುತ್ತಾರೆ. ಬಿರುಗಾಳಿಯ ಎಚ್ಚರಿಕೆ ಕೇಳಿ ಉಳಿದ ಮೀನುಗಾರರು ದೋಣಿಗಳನ್ನು ಮನೆಗಳಲ್ಲಿ ಕಟ್ಟಿಹಾಕುತ್ತಾರೆ. ಹರಿದಾಸರ ಬಳಿ ಅಂತಹ ಮನೆಯೂ ಇರಲಿಲ್ಲ. ಅವರು ತಮ್ಮ ಸಣ್ಣ ದೋಣಿಯನ್ನು ಅವರ ಕುಟೀರದ ಬಳಿ ಬಾಂಧಿ ಮಕ್ಕಳನ್ನು ಹಿಡಿದು ಹೇಳುತ್ತಾರೆ, ಮಕ್ಕಳೇ, ಭಯಪಡಬೇಡಿ, ನಾವು ಏಕಾಂಗಿಯಲ್ಲ, ದೇವರು ನಮ್ಮನ್ನು ಕಾಪಾಡುತ್ತಾರೆ. ಹಾಗೂ ಮನಸ್ಸಿನಲ್ಲಿ, ದೇವರೇ, ರಾತ್ರಿ ಮಳೆ ಆಗದಂತೆ, ತೀವ್ರ ಗಾಳಿ ಬೀಸದಂತೆ ಕಾಪಾಡುವೆಂದು. ಅಷ್ಟರಲ್ಲಿ ತೀವ್ರ ಬಿರುಗಾಳಿ ಹಾಗೂ ಮಳೆಯ ಸೂಚನೆ ಕಂಡುಬರುತ್ತದೆ. ಗುಡಿಸಲು ಅಲುಗಾಡಲು ಶುರು ಮಾಡುತ್ತದೆ. ಸಮುದ್ರದ ಗರ್ಜನೆ ಕಿವಿಗಳನ್ನು ಹರಿದುಂಬಿಸುತ್ತದೆ. ಹರಿದಾಸ್ ಕಣ್ಣು ಮುಚ್ಚಿದರು. ಮನಸ್ಸಿನಲ್ಲಿ ಹೇಳಿಕೊಳ್ಳುತ್ತಾರೆ, ಪ್ರಭು, ದೋಣಿ ಮುಳುಗಿ ಹೋದರೆ ಸಮುದ್ರದಲ್ಲಿ ನಾಳೆ ನನ್ನ ಮಕ್ಕಳಿಗೆ ಏನು ತಿನ್ನಿಸಲಿ? ನಿಮ್ಮ ಭೋಜನವನ್ನು ನಾನು ಹೇಗೆ ತಯಾರಿಸುತ್ತೇನೆ? ಎಲ್ಲವೂ ಈಗ ನಿಮ್ಮ ಕೈಯಲ್ಲಿದೆ ಎಂದು. ಅಷ್ಟರಲ್ಲಿ ಬಾಗಿಲಿನ ಹೊರಗಡೆ ಏನೋ ಶಬ್ದ ಕೇಳಿಬಂತು. ಹರಿದಾಸ್ ಭಯದಿಂದ ಬಾಗಿಲು ತೆರೆದು ಹೊರಗೆ ನೋಡಿದರು. ಆದರೆ ಹೊರಗೆ ಕೇವಲ ಬಿರುಗಾಳಿ ಮತ್ತು ಮಳೆಯ ನೀರು ಮಾತ್ರ ಇತ್ತು. ಆದರೆ ಅವರ ದೃಷ್ಟಿ ದೋಣಿಯ ಕಡೆಗೆ ಹೋಯಿತು ಮತ್ತು ಅವರು ಅದನ್ನು ನೋಡುತ್ತಾ ನಿಂತರು. ಗಾಳಿಯ ಮಧ್ಯದಲ್ಲಿ ದೋಣಿ ಹತ್ತಿರ ಒಂದು ಪ್ರಕಾಶಮಾನವಾದ ರೂಪ ನಿಂತಿತ್ತು. ತಲೆಯ ಮೇಲೆ ಮುಕುಟದಂತೆ ಪ್ರಕಾಶ, ಕುತ್ತಿಗೆಯಲ್ಲಿ ಮುತ್ತಿನ ಹಾರ. ಆ ರೂಪ ದೋಣಿಯ ಮುಂದೆ ಗೋಡೆಯಂತೆ ನಿಂತಿತ್ತು. ಗಾಳಿಯ ಹೊಡೆತ ಅಷ್ಟರಲ್ಲಿ ಆಗಿತ್ತು. ಅಲೆಗಳು ಶಾಂತವಾಗಿದ್ದವು. ಹರಿದಾಸ್ ಹೃದಯದಲ್ಲಿ ಒಂದೇ ಭಾವನೆ ಬಂತು, ಇಷ್ಟು ದೊಡ್ಡ ಜಗನ್ನಾಥ ಸ್ವಾಮಿ ನನ್ನ ಸಣ್ಣ ದೋಣಿಯ ರಕ್ಷಣೆಯಾಗಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಬಿರುಗಾಳಿ ನಿಂತಿತು. ಲಘುವಾದ ಮಳೆಯೂ ಸಹ ನಿಂತಿತು. ಅವರು ಮತ್ತೆ ಹೊರಗೆ ಹೋಗಿ ನೋಡಿದಾಗ ಆ ರೂಪ ಕಾಣೆಯಾಗಿತ್ತು. ದೋಣಿಯ ಹತ್ತಿರ ಮರಳಿನಲ್ಲಿ ಒಂದು ಮುತ್ತು ನಕ್ಷತ್ರದಂತೆ ಹೊಳೆಯುತ್ತಿತ್ತು. ಬೆಳಿಗ್ಗೆ ಎದ್ದು ನೋಡಿದಾಗ ಬಿರುಗಾಳಿಯು ನಿಂತಿತ್ತು. ಮರಗಳು ಬಿದ್ದಿದ್ದವು. ಮುರಿದ ಗೋಡೆಗಳು, ಹಲವಾರು ದೋಣಿಗಳು ಮುರಿದು ಹೋಗಿದ್ದವು. ಅತ್ಯಂತ ಆಶ್ಚರ್ಯ ಎಂದರೆ ಸಮುದ್ರದ ಎದುರಿನಲ್ಲಿಯೇ ಹರಿದಾಸ್ ದೋಣಿ ಸುರಕ್ಷಿತವಾಗಿ ನಿಂತಿತ್ತು. ನಿನ್ನ ದೋಣಿ ಹೇಗೆ ಉಳಿಯಿತು ಎಂದು ಎಲ್ಲರೂ ಕೇಳಿದರು. ಹರಿದಾಸ್ ಕೈಯಲ್ಲಿ ಒಂದು ಮುತ್ತು ಇತ್ತು. ಅದನ್ನು ತೋರಿಸಿ, ನಿನ್ನೆ ರಾತ್ರಿ ಯಾರೋ ಗಾಳಿಯನ್ನು ನಿಲ್ಲಿಸಿ ನನ್ನ ದೋಣಿಯನ್ನು ರಕ್ಷಿಸಿದರು. ಆದರೆ ನಾನು ಅವರ ಮುಖವನ್ನು ನೋಡಲಾಗಲಿಲ್ಲ. ಆದರೆ ಮುಕುಟದಲ್ಲಿ ಶಂಖಚಕ್ರದ ಚಮಕ ಪರಿಚಯವಾಗಿತ್ತು. ದೇವಸ್ಥಾನದಲ್ಲಿ ನಡೆದಿದ್ದು ಇನ್ನೂ ರಹಸ್ಯಮಯ. ಪೂಜಾರಿ ನೋಡಿದರೂ ಜಗನ್ನಾಥ ಸ್ವಾಮಿಯ ಮುಕುಟ ಸ್ವಲ್ಪ ಖಾಲಿಯಾಗಿತ್ತು. ಕೆಲ ಮುತ್ತುಗಳು ಕಾಣೆಯಾಗಿದ್ದವು. ಸಿಂಹಾಸನ ಹತ್ತಿರ ಕೆಳಗಡೆ ಕೆಲವು ಮರಳುಗಳು ಮತ್ತು ಕಪ್ಪೆಚಿಪ್ಪುಗಳು ಬಿದ್ದಿದ್ದವು. ಅಷ್ಟರಲ್ಲಿ ಒಬ್ಬ ಸೇವಕ ಬಂದು ಪೂಜಾರಿಗೆ
ಹೇಳುತ್ತಾನೆ. ಹೊರಗಡೆ ಮೀನುಗಾರರು ಈ ಮುತ್ತನ್ನು ನನಗೆ ಅರ್ಪಿಸಿದರು. ಇದನ್ನು ಬಿರುಗಾಳಿಯಲ್ಲಿ ಯಾರೋ ದಿವ್ಯ ರಕ್ಷಕರಾಗಿ ನನಗೆ ಒದಗಿಸಿದ್ದರು ಎಂದು ಹೇಳಿದ್ದರು. ಆ ಮುತ್ತನ್ನು ಆ ಪೂಜಾರಿಯು ಮುಕುಟದ ಹತ್ತಿರ ಇಟ್ಟಾಗ ನಿಶ್ಚಿತ ಸ್ಥಳಕ್ಕೆ ಪೂರ್ತಿಯಾಗಿ ಆ ಮುತ್ತು ಹಾಕಲ್ಪಟ್ಟಿತು. ಪೂಜಾರಿಯ ಕಣ್ಣು ತುಂಬಿ ಬಂದವು. ಪ್ರಭು, ನೀವು ನಿಜವಾಗಿಯೂ ನಿನ್ನೆ ರಾತ್ರಿ ನನ್ನ ಭಕ್ತರ ದೋಣಿಯನ್ನು ರಕ್ಷಿಸಲು ಬಂದಿದ್ದೀರಾ ಎಂದು. ಸಿಂಹಾಸನದಲ್ಲಿ ಸಣ್ಣ ನಗು ಮಾತ್ರ ಉಳಿದಿತ್ತು. ಯಾರು ನಿಜವಾಗಿಯೂ ನನ್ನನ್ನು ಕರೆಯುತ್ತಾರೋ ನಾನು ಅವರನ್ನು ರಕ್ಷಣೆ ಮಾಡುತ್ತೇನೆ ಎಂದು. ಈ ಸಣ್ಣ ಲೀಲೆಯು ನಿಮಗೆ ನೆನಪಿಸುವುದು, ನಾವು ದೇವಾಲಯಗಳನ್ನು ರಕ್ಷಿಸುತ್ತೇವೆ ಎಂದು ನಾವು ಭಾವಿಸುತ್ತೇವೆ. ಆದರೆ ನಿಜವಾಗಿಯೂ ಆ ದೇವರು ನಮ್ಮನ್ನು ಹಾಗೂ ನಮ್ಮ ಕುಟುಂಬವನ್ನು, ನಮ್ಮ ಮನೆಯನ್ನು ರಕ್ಷಣೆ ಮಾಡುತ್ತಿರುತ್ತಾರೆ. ಈ ಕತೆ ನಿಮ್ಮ ಹೃದಯದತ್ತ ತಲುಪಿದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಜಗನ್ನಾಥನನ್ನು ಪ್ರೀತಿಸುವ ಎಲ್ಲ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಹಂಚಿಕೊಳ್ಳಿ. ಹಾಗೆ ಇದನ್ನು ಲೈಕ್ ಮಾಡಿ. ಇನ್ನಷ್ಟು ದಿವ್ಯ ಕಥೆಗಳನ್ನು ಕೇಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಐಕಾನನ್ನು ಒತ್ತಿ. ನಮಸ್ಕಾರ. ಎಲ್ಲರೂ ಹೇಳಿ, ಹಾಗೆ ಕಮೆಂಟ್ನಲ್ಲಿ ನನಗೆ ತಿಳಿಸಿ, ಜೈ ಜಗನ್ನಾಥ್, ಜೈ ಜಗನ್ನಾಥ್ ಎಂದು.